ರಮೇಶ್ ಭಟ್ ಅಂತ ಮಹಾಲಿಂಗೇಶ್ವರ ಕ್ಷೇತ್ರ ಪಾಂಡೇಶ್ವರ ಈಗ ಅರ್ಚಕರಾಗಿದ್ದೇವೆ. ಬಟ್ ನಾವಿವತ್ತು ನಾಗರ ಪಂಚಮಿಯನ್ನು ಆಚರಿಸ್ತಾ ಇದ್ದೇವೆ. ಈ ನಾಗರ ಪಂಚಮಿಯ ಮಹತ್ವ ಬಗ್ಗೆ, ಇದರ ಆಚರಣೆ ಬಗ್ಗೆ ಏನಂತ ಹೇಳ್ತೀವಿ? ಶ್ರೀ ಗುರುಭ್ಯೋ ನಮಃ. ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅನಂತ ಮೂರ್ತಿರ್ ವಿಶ್ವಾತ್ಮನ್ ಅನಂತಾಯ ನಮೋ ನಮಃ. ಅಂದರೆ ನಾಗ ಸಂಬಂಧಪಟ್ಟಂತೆ ನಮ್ಮ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಈ ಒಂದು ಶುಭ ತಿಥಿಯಂದು ದೇಶಾದ್ಯಂತ ಈ ಒಂದು ನಾಗರ ಪಂಚಮಿ ಅಂದರೆ ನಾಗಾರಾಧನೆಯನ್ನು ಮಾಡ್ತಾ ಬರುವಂಥದ್ದೊಂದು ಹಿಂದೂ ಸಂಪ್ರದಾಯ. ಇವತ್ತಿನ ವಿಶೇಷವಾಗಿ ಪರ್ವ ಸಂದರ್ಭ ಅಂತ ಇವತ್ತಿನ ದಿನ ಈ ಒಂದು ಪೂಜೆಯನ್ನು ಮಾಡಿದರೆ ವಿಶೇಷವಾದಂತಹ ಫಲಪ್ರಾಪ್ತಿ ಆಗ್ತದೆ ಅಂತ ಹಿಂದೂ ಸಂಪ್ರದಾಯ, ಶಾಸ್ತ್ರ, ಹಾಗೆ ನಂಬಿಕೆ. ಮತ್ತು ಇವತ್ತಿನ ದಿನವೇ ಯಾಕೆ ಒಂದು ಈ ಪಂಚಮಿಯನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಮ್ಮ ಹಿಂದೂ ಪುರಾಣೋಕ್ತ ಪ್ರಕಾರ ಹಿಂದೆ ಪರೀಕ್ಷಿತ ರಾಜನ ಒಂದು ಅಕಾಲ ಮರಣದ ಒಂದು ವಿಷಯ ತಿಳಿದು ಅವರ ಮಗ ನಮ್ಮ ತಂದೆಯ ಈ ಒಂದು ಸಾವಿಗೆ ನಾಗಕುಲವೇ ಕಾರಣ ಅಂತ ಹೇಳಿ ತಿಳಿದು ಸಮಸ್ತ ನಾಗಕುಲಗಳನ್ನು ನಾಶ ಮಾಡಬೇಕು ಅಂತ ಹೇಳಿ ಸರ್ಪಸತ್ರ ಯಾಗ ಅಂತ ಹೇಳಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ಸರ್ಪಸತ್ರ ಯಾಗವನ್ನು ಮಾಡಬೇಕು ಅಂತ ಹೇಳಿ ಅವರ ಮಗ ಜನಮೇಜಯ ಸಂಕಲ್ಪ ಮಾಡಿ ಆ ಯಾಗವನ್ನು ಪ್ರಾರಂಭ ಮಾಡ್ತಾರೆ. ಆ ಯಾಗ ಪ್ರಾರಂಭ ಮಾಡಿದ ನಂತರ ಎಲ್ಲ ಸರ್ಪ ಸಂಕುಲಗಳು ಕೂಡ ಆ ಯಾಗಕ್ಕೆ ಬಂದು ಬಿದ್ದು ತಮ್ಮ ಪ್ರಾಣ ತ್ಯಾಗವನ್ನು ಮಾಡ್ತಾರೆ. ಅದನ್ನು ಕಂಡಂತಹ ಒಬ್ಬ ವೇದ ಋಷಿ, ಆಸ್ತಿಕ ಮಹರ್ಷಿ ಅಂತ ಅವನ ಹೆಸರು, ಅವನು ಈ ವಿಚಾರವನ್ನು ತಿಳಿದು ಹೇಗಾದರೂ ಮಾಡಿ ಈ ಸರ್ಪ ಕುಲ ನಾಶ ಆಗೋದು ನಿಲ್ಲಿಸಬೇಕು, ಈ ಪ್ರಾಣಹಾನಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಜನಮೇಜಯ ರಾಜನ ಹತ್ತಿರ ಬಂದು ನಮಸ್ಕಾರ ಮಾಡಿ ಕೇಳ್ತಾನೆ, ರಾಜನೇ, ನೀವು ಯಾಗ ಮಾಡ್ತಾ ಇದ್ದೀರಿ, ನಾವೊಂದು ಬ್ರಹ್ಮಚಾರಿ ಋಷಿ ಇದ್ದೇನೆ, ನನಗೊಂದು ದಕ್ಷಿಣೆಯನ್ನು ಕೊಟ್ಟು ನೀವು ಪ್ರಾರಂಭ ಮಾಡಬೇಕು. ಆಗ ರಾಜನ ಏನು ಬೇಕೋ ಕೇಳೋದು ನಾನು ಕೊಡ್ತೀನಿ ಅಂತ ರಾಜ ಹೇಳುವಾಗ ಋಷಿ ಉಪಾಯ ಮಾಡಿ ಹೇಳ್ತಾರೆ, ನಮಗೆ ನೀವೇನಾದರೂ ಒಂದು ದಕ್ಷಿಣೆ ಕೊಡಬೇಕು ಅಂತ ನಿಮಗೆ ಮನಸ್ಸಿದ್ರೆ ಮೊದಲು ಈ ಯಾಗವನ್ನು ನಿಲ್ಲಿಸಿ, ಈ ಒಂದು ಸರ್ಪಕುಲ ಸಂಹಾರ ಆಗುವುದನ್ನು ನಿಲ್ಲಿಸ್ಬೇಕು ಮೊದಲು, ಅದೇ ನೀವು ನನಗೆ ಕೊಡುವ ದಕ್ಷಿಣೆ. ಆಗ ರಾಜ ಆಯಿತು ಅಂತೇಳಿ ಒಪ್ಕೊಳ್ತಾರೆ. ಅವತ್ತಿನ ದಿನದಿಂದ ಆ ಯಾಗ ನಿಷಿದ್ಧ ಅಲ್ಲಿಗೆ ನಿಲ್ಲಿಸಿ, ನಂತರ ಆ ಒಂದು ನಿಲ್ಲಿಸಿದಂತಹ ದಿನ ಈ ಒಂದು ಶುಕ್ಲ ಪಕ್ಷದ ಪಂಚಮಿಯ ಈ ಒಂದು ತಿಥಿ. ಅವತ್ತಿನ ದಿನದಿಂದ ಈ ನಾಗಕುಲ ವಿಶೇಷವಾಗಿ ಅಭಿವೃದ್ಧಿ ಆಗ್ತದೆ, ಉತ್ಪತ್ತಿ ಆಗ್ತದೆ. ಆ ಒಂದು ವಿಶೇಷ ದಿನದಂದೇ ನಮ್ಮ ಸಂಪ್ರದಾಯ ಪ್ರಕಾರ ಆ ಒಂದು ದಿನಕ್ಕೆ ವಿಶೇಷವಾದಂತಹ ಮಹತ್ವ ಕೊಟ್ಟಿದ್ದಾರೆ. ಆ ದಿನದಂದೇ ಈ ಒಂದು ನಮ್ಮ ಭೂಮಿಯಲ್ಲಿ ನಾಗಾರಾಧನೆ ಅಂತ ಹೇಳಿ ನಾಗರ ಪಂಚಮಿ ಮಾಡಿಕೊಂಡು ಬರುವಂಥ ಒಂದು ಪದ್ಧತಿ. ಮನೆಯಲ್ಲಿ ಕೂಡ ಈ ಒಂದು ನಾಗಾರಾಧನೆ ಮಾಡ್ತಾರೆ, ಒಂದು ಮೂರ್ತಿಯನ್ನು ಇಟ್ಟು. ಮತ್ತು ವಿಶೇಷವಾಗಿ ಎಲ್ಲರೂ ದೇವಸ್ಥಾನದಲ್ಲಿರುವಂತಹ ಕಟ್ಟೆಗೆ, ನಾಗಕಟ್ಟೆಗೆ ಮತ್ತು ಅವರ ಒಂದು ಮೂಲಕ್ಕೆಲ್ಲ ಹೋಗಿ ಆ ಒಂದು ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡುವ ಕ್ರಮ ಅಂತ ಹೇಳಿದರೆ ಪರಿಶುದ್ಧವಾಗಿ ಬೆಳಗ್ಗೆ ಎದ್ದು ನಿರಾಹಾರ ಮಾಡ್ಬೋದು, ಅವರವರ ಶಕ್ತಿ ಅನುಸಾರ. ಪೂಜೆಗೆ ಬೇಕಾಗುವಂತಹ ಸಾಮಾನು, ಹಾಲು, ಬಂಡ ಇತ್ಯಾದಿಗಳನ್ನೆಲ್ಲ ತಗೊಂಡು ಹೋಗಿ ಬೆಲ್ಲ ಅಲ್ಲಿ ಸಮರ್ಪಣೆ ಮಾಡಿ ಅಲ್ಲಿ ಭಕ್ತಿಯಿಂದ ಪೂಜೆ ಮಾಡುವಂಥ ಒಂದು ಪದ್ಧತಿ. ವಿಶೇಷವಾಗಿ ನಾಗನಿಗೆ ಅವತ್ತಿನ ದಿನ ಬಂಡಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಹಾಗೆ ನಾಗ ತಂಬಿಲ ವಿಶೇಷವಾದಂತಹ ಸೇವೆ ಕೊಡುವಂಥದ್ದು ನಾಗನಿಗೆ. ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೂಡ ನಾಗಾರಾಧನೆಗೆ ವಿಶೇಷವಾದಂತಹ ಒಂದು ಪ್ರಾವೀಣ್ಯತೆ ಅಥವಾ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಒಂದು ನಂಬಿಕೆ, ವಿಶ್ವಾಸೋ ಫಲದಾಯಕ ಅಂತ. ನಾವು ಎಷ್ಟು ಮಟ್ಟಿಗೆ ಆ ಒಂದು ಯಾವುದೇ ಒಂದು ಕರ್ಮಾಂಗದಲ್ಲಿ ನಂಬಿಕೆಯನ್ನು ಇಡ್ತೇವೆ, ವಿಶ್ವಾಸ ಇಡ್ತೇವೆ, ಅದರ ಪರಿಪೂರ್ಣ ಫಲ ಆ ದೇವರು ನಮಗೆ ಕೊಡ್ತಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ನಾಗಾರಾಧನೆಗೆ ಆ ಒಂದು ಪ್ರಾತಿನಿಧ್ಯ ಇದೆ. ಆ ಪೂಜೆ ಮಾಡುವುದರಿಂದ ಫಲ ಏನು ಅಂತ ಹೇಳಿದರೆ, ವಿಶೇಷ ನಾಗನಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ತುಂಬ ಫಲಗಳು ಹೇಳಿದ್ದಾರೆ. ಒಂದು ಕಣ್ಣಿಗೆ ಸಂಬಂಧಪಟ್ಟಂತೆ ಏನೇ ಒಂದು ದೋಷ ಇದ್ದರೂ ಕೂಡ ಹರಕೆ ಹೇಳಿಕೊಂಡ್ರೆ ಆ ಕಣ್ಣಿನ ದೋಷ ಪರಿಹಾರ ಆಗ್ತದೆ. ವಿಶೇಷವಾಗಿ ಸಂತಾನ ಪ್ರಾಪ್ತಿಗೋಸ್ಕರ, ಸಂತಾನ ಪ್ರಾಪ್ತಿಗೆ ಆ ನಾಗನಿಗೆ ಏನೇ ಒಂದು ಹರಕೆ ಹೇಳಿ, ಒಂದು ತಂಬಿಲ ಸೇವೆ ಇರ್ಬೋದು ಅಥವಾ ಆಶ್ಲೇಷ ಬಲಿ ಪೂಜೆ, ನಾಗ ಪ್ರತಿಷ್ಠೆ, ಏನೇ ಒಂದು ಸೇವೆ ಹೇಳಿಕೊಂಡು ಪ್ರಾರ್ಥನೆ ಮಾಡಿದ್ರು ಕೂಡ ಅನುಗ್ರಹಿಸ್ತಾರೆ ಅಂತ ಶಾಸ್ತ್ರ. ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಮ ಸಂಬಂಧಪಟ್ಟಂತೆ, ಚರ್ಮಕ್ಕೆ ಸಂಬಂಧ ಯಾವುದೇ ಒಂದು ರೋಗ ಇದ್ದರೂ ಅದೆಲ್ಲ ಈ ಒಂದು ನಾಗಾರಾಧನೆಯಿಂದ ಪರಿಹಾರ ಆಗ್ತದೆ.